ಫೈನಾನ್ಸ್ ಪಡಂಭೂತ ರಾಜ್ಯದಲ್ಲಿ ಇನ್ನಷ್ಟು ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸ್ತಾ ಇದೆ. ಮನುಷ್ಯತ್ವವನ್ನೇ ಕಳೆದುಕೊಂಡು ವರ್ತಿಸ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಟಾರ್ಚರ್ ನೀಡಲಾಗ್ತಾ ಇದೆ, ಇಲ್ಲವಾದ್ರೆ ಪೊಲೀಸರು ಮನೆಗೆ ಬರೋದಾಗಿ ಬೆದರಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯನ್ನ ರಾಜ್ಯ ಸರ್ಕಾರ ತಂದಿತ್ತಲ್ಲ, ಈಗ The subscriber is currently switched off. Please try after some time. The subscriber is currently switched off. Please try after some time. The subscriber is currently switched off. Please try after some time. The person you are trying to call is currently busy. ಮಾಡ್ತೀನಿ ಅವನಿಗೆ. ಏಯ್ ರಾಮು, ಯಾಕೆ ಇಷ್ಟು ಸತಾಯಿಸ್ತಿದ್ಯಾ? ಸಾಲ ಕೊಟ್ಟವ್ರಿಗೆ ಮತ್ತೆ ಕೊಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಇನ್ನು ಎಷ್ಟು ದಿವಸ ಇದ್ದಾರೆ ಮಾಡಬೇಕು ಅಂತಿದ್ಯಾ? ಫೋನ್ ಮಾಡಿದ್ರೆ ರಿಸೀವ್ ಬೇರೆ ಮಾಡಲ್ಲ. ನೋಡು, ನೀನು ಹೀಗೆ ಮಾಡ್ತಾ ಇದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹುಷಾರ್. ಯಾಕೋ ಬೇಕಾದ ಕಿಸ್ಮಿಸಿ ಕಜ್ಜಾಯ ಸಾಲ ಅಂತ ಕೊಟ್ಟಿದ್ಯಾ ದುಡ್ಡನ್ನ ಕೊಡ್ತೀನಿ ಕಳ್ಕೊಡೋಕಿನ್ನ ಹಂಗನ್ಬಿಟ್ಟು ಮನೆ ಹತ್ರ ಹುಡುಕಲ್ ಬಂದ್ಬಿಟ್ಟೇನೋ. ದಣಿ ಅವನ ಮಾರೇ ನೋಡಿ ಹೆಂಗದ ಅಂತೇಳಿ. ನಾವು ಕೊಟ್ಟ ಟಾರ್ಚರ್ಗ ರಾತ್ರಿ ಪೂರ ನಿದ್ದೆ ಮಾಡಿಲ್ಲ ಅವ.
ಕಾಸು ಕೊಡ್ತೀವಿ. ನಮ್ಮ ಅಣ್ಣನ್ಗೆ ಅರ್ಧ ಗಂಟೆ ಮಸಾಜ್ ಮಾಡ್ತೀವಿ. ಇವರು 30 kg ಹೊಟ್ಟೆ ಇಟ್ಕೊಂಡು ನಿಂಗೆ ಹೆಂಗಣ ಮಸಾಜ್ ಮಾಡ್ತಾರೆ. ಕಷ್ಟ ಅಂತ ಕೇಳ್ಕೊಂಡು ಬಂದು ದುರಾಂಕಾರದಲ್ಲಿ ಮೆರಿತೀಯಾ? ಇವತ್ತು ನನಗೆ ಹಣ ಬೇಕೇ ಬೇಕು. ನೀನ್ ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಅಣ್ಣಂಗೆ ಏನೋ ತೊಂದರೆ ಕೊಟ್ರೆ ಕೈ ಕಾಲು ಮುಡ್ದಾಕ್ಬಿಡ್ತೀನಿ. ಆಮೇಲಿಂದ ಭಿಕ್ಷೆ ಬಿಡ್ಬೇಕಾಗುತ್ತೆ. ಒಡೆಯ ಇಟ್ಗೆ ಕಡಿನ ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ರಘು ಅಂತ. 40 ವರ್ಷದಿಂದ ಚಾಮುಂಡೇಶ್ವರಿ ನಗರದಲ್ಲಿ ವಾಸ ಇದ್ದೀನಿ ಸರ್. ನನ್ನ ಫ್ರೆಂಡ್ಗೆ 20 ಲಕ್ಷ ರೂಪಾಯಿ ಸಾಲ ಕೊಟ್ಟೆ ಸರ್. ಆದ್ರೆ ಈಗ ಅವನು ಅದೇನು ಹೇಳ್ರಿ, ಅದೇನೈತೆ ಹೇಳಿ. ಅದು ರಘುಣ ನಮಸ್ಕಾರ. ಓಹೋ, ಏನೇ ರಾಮು, ಅಪ್ರೂಪ ಬಂದ್ಬಿಟ್ಟೆ. ಕೂತ್ಕೋ. ಏನ್ ವಿಷಯ? ರಘುಣ ಏನ್ ಹಾಕ್ಬೇಕಾಗಿತ್ತು ಹೇಳಯ್ಯ. ನಾಚ್ಕೊಂತಿಲ್ಲಯ್ಯ. ರಘುಣ, ಮುಂದಿನ ವಾರದಲ್ಲಿ ನನ್ನ ಮಗಳ ಮದ್ವೆ. ಹಣಕ್ಕೆ ಎಲ್ಲಾ ಕಡೆ ಪ್ರಯತ್ನ ಪಟ್ಟೆ, ಎಲ್ಲೂ ಸಿಗ್ಲಿಲ್ಲ. ರಘುಣ, ನೀನು ಪ್ರಾಣ ಸ್ನೇಹಿತ ಅಂತ ಬೋರ್ಡ್ ಬಂದಿದ್ದೀನಿ. ರಘುಣ, 20 ಲಕ್ಷ ಕೊಟ್ಬಿಟ್ರೆ ನನ್ನ ಮಗಳ ಮದ್ವೆ ಮಾಡಿ ಒಂದು ವಾರ ಆದ್ಮೇಲೆ ತಂದು ಕೊಟ್ಬಿಡ್ತೀನಿ. ಆಗಲ್ಲ ಕಣಪ್ಪ, ತುಂಬಾ ಸಮಸ್ಯೆಲಿದ್ದೀನಿ ಕಣ. ರಘುಣ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ಗತಿ ಹೇಳೋಣ. ಒಳ್ಳೆ ಸತ್ಯವಾಯ್ತು, ಸತ್ಯವಾಯ್ತೀನಿ. ಛೇ ಛೇ ಛೇ, ಹಾಗೆಲ್ಲ ಮಾತಾಡ್ಬೇಡ ಕಣ. ಬಂದೆ. ನನ್ನ ಮಗಳಾದ್ರೇನು, ಅವನ ಮಗಳಾದ್ರೇನು? ತಗೊಳ್ಳೆ. $20 ಲಕ್ಷ ಕೊಡ್ತಾ ಇದ್ದೀನಿ. ನಿನ್ನ ಮಗಳ ಮದುವೆ ಮುಗಿಸು. ಆದರೆ ಒಂದು ಕಂಡೀಷನ್, ನನ್ನ ಮಗಳ ಮದುವೆ ನವೆಂಬರ್ 1ನೇ ತಾರೀಕು ಇಟ್ಕೊಂಡಿದ್ದೀನಿ. ನನ್ನ ಮದುವೆಗೆ ತೊಂದರೆ ಕೊಡದೆ ಆ ಸಮಯಕ್ಕೆ ಕೊಟ್ರೆ ಉಪಯೋಗ ಆಗತ್ತೆ ಕಣ. ತುಂಬಾ ಉಪಕಾರ ಆಯ್ತಣ್ಣ. ಹುಷಾರು. ಕಷ್ಟಕ್ಕಿಲ್ದರೆ ಬೇಡ. ಅಳಬೇಡಿ. ಅವ್ನು ಯಾರೇ ಆಗಿದ್ರು ಒತ್ತು ನಿಮ್ಮ ಅಣ್ಣನ ವಸೂಲಿ ಮಾಡ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ. ಅಂಗಾರಿ ಬೆಳಗಿನ ಸಿಂಗಾರಿ ಹುಡುಗಿನ ವಿಚಾರಿಸೋ ಯಾರೋ ಬಂಗಾರಿ. ನಿಲ್ಸಿ ಸರ್, ಇವನೇ ಸರ್ ನನ್ನ ಹತ್ರ ದುಡ್ಡು ತಗೊಂಡಿದ್ದು. ಈಗ ಕೊಡಲ್ಲ ಅಂತಿದ್ದಾನೆ. ಏನಾರು ಮಾಡಿ ನ್ಯಾಯ ಕೊಡಿಸ್ಬೇಕು ಸರ್ ನೀವು. ನೋಡಿ ಸರ್, ನಾನು ದುಡ್ಡು ಕೊಡಲ್ಲ ಅಂತ ಹೇಳಿಲ್ಲ.
ನನ್ನ ಹತ್ರ ದುಡ್ಡಿಲ್ಲ ಇವಾಗ. ನನಗೂ ಸ್ವಲ್ಪ ಟೈಮ್ ಬೇಡವಾ? ಕೊಡ್ತೀನಿ, ಎಲ್ಲಾಗತ್ತೆ ದುಡ್ಡು ಕೊಡ್ತೀನಿ. ನೋಡಿ, ಇವ್ರು ನಿಮ್ಗೆ ಹಣ ಕೊಟ್ಟಿದ್ದಾರಂತೆ. ಹಣ ಕೊಟ್ಟಿಲ್ಲ ಅಂತ ಇವ್ರು ನಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಹಣ ಕೊಡ್ಲಿಲ್ಲ ಅಂದ್ರೆ ಇವ್ರಿಗೆ ಒಳಗಡೆ ಹಾಕ್ತೀನಿ. ಇವ್ರು 1 ರೂಪಾಯಿಗೆ ಕಷ್ಟಪಟ್ಟಿರ್ತಾರೆ. ನೀವು ದುಡ್ಡು ಇಸ್ಕೊಂಡು ಇವ್ರು ಕೊಟ್ಟಿಲ್ಲ ಅಂದ್ರೆ ಏನರ್ಥ? ನೋಡಿ ಸರ್, ನೀವು ಹೇಳಿ ಸರ್, ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಯಾಕ ನನ್ನ ಸಮಯಕ್ಕೆ ನೀನು ನನ್ನ ಹಣ ಕೊಟ್ಟಿದ್ದೆ, ನೀನು ಹಣನ ಖಂಡಿತ ವಾಪಸ್ ಕೊಡ್ತೀನಿ. ದಯಮಾಡಿ ನನ್ನ ಕ್ಷಮಿಸು. ನಾಳೆ 2 ಗಂಟೆಗೆ ನಿನ್ನ ಹಣ ಸಂಪೂರ್ಣ ವಾಪಸ್. ಹೆಂಗೋ ಸದ್ಯ ನೀವು ಪ್ರಾಬ್ಲಮ್ ಇಲ್ಲೇ ಬಗೆಯಿರ್ತಾರ. ನಮಗೆ ಅಷ್ಟೇ ಸಾಕು, ಬರ್ತೀನಿ. ದಯವಿಟ್ಟು ಕ್ಷಮಿಸೋಬೇಕು. ರಾಮ್, ತಪ್ಪು ಮಾಡೋ ಸಹಜ, ತಿದ್ಕೊಳ್ಳೋನೆ ಬುದ್ಧಿವಂತ ಕಣೆಯ. ಯಾಕೆ ಏನಾಯ್ತು? ನಾವು ನಾನು ಯಾವತ್ತೂ ಸಾಯ್ತೀನಿ ಹೊರತಾಗಿ